ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸಿ. ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ 8ನೇ ತರಗತಿಯ ವ್ಯಾಕರಣಾಂಶಗಳನ್ನ ಅಭ್ಯಾಸ ಮಾಡ್ತಾ ಇದ್ವಿ. 8ನೇ ತರಗತಿಯ ವ್ಯಾಕರಣಾಂಶಗಳನ್ನ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಕಳೆದ ತರಗತಿಯಲ್ಲಿ ವರ್ಣಮಾಲೆಯನ್ನು ಅಭ್ಯಾಸ ಮಾಡಿದ್ವಿ. ಈ ದಿನದ ತರಗತಿಯಲ್ಲಿ ಗುಣಿತಾಕ್ಷರಗಳನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಗುಣಿತಾಕ್ಷರಗಳು ಅಂತಂದ್ರೆ ನಿಮಗೆ ಗುಣಿಸೋದು ಅಂತಂದ್ರೆ ಒಂದರೊಳಗೊಂದು ಸೇರಿಸೋದು ಅಂತಂದು ನಿಮಗೆ ಗೊತ್ತು ಮಕ್ಕಳೇ. ಇಲ್ಲಿ ಗುಣಿತಾಕ್ಷರಗಳು ಅಂದ್ರೆ ಒಂದಕ್ಕೊಂದು ಸೇರಿ ಮತ್ತೊಂದು ಆಗುವಂಥದ್ದು. ಇಲ್ಲಿ ಗುಣಿತಾಕ್ಷರ, ಕನ್ನಡ ವರ್ಣಮಾಲೆಯಲ್ಲಿ ಗುಣಿತಾಕ್ಷರಗಳು ಅಂತಂದ್ರೆ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವಂತಹ ಅಕ್ಷರವನ್ನ ನಾವು ಗುಣಿತಾಕ್ಷರ ಅಂತ ಕರಿತೀವಿ. ವ್ಯಂಜನಗಳಿಗೆ ಸ್ವರ ಸೇರಿ ಆಗುವಂತಹ ಅಕ್ಷರಗಳನ್ನ ಯಾವುದು ವ್ಯಂಜನ? ನಾವು ಯಾವ್ದಾದ್ರೂ ಒಂದು ವ್ಯಂಜನವನ್ನ ತಗೊಂಡ್ರೆ ಯಾವ ವ್ಯಂಜನ ತಗೋಣ ಮಕ್ಕಳೇ? ಇಲ್ಲಿ ಳು, ಳ ಪ್ಲಸ್ ಉ ಈಕ್ವಲ್ಸ್ ಳು. ಅಂದ್ರೆ ಇಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿ ಆಗುವಂತಹ ಅಕ್ಷರವನ್ನ ನಾವೇನಂತ ಕರಿತೀವಿ? ಗುಣಿತಾಕ್ಷರ ಅಂತಂದು ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿದಾವೆ ಮಕ್ಕಳೇ? 13 ಸ್ವರಗಳಿದಾವೆ. ಎಷ್ಟು ವ್ಯಂಜನಗಳಿದೆ? 34 ವ್ಯಂಜನಗಳಿದಾವೆ. ಈ 34 ವ್ಯಂಜನಗಳಿಗೆ 13 ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳನ್ನ ಗುಣಿತಾಕ್ಷರಗಳು ಅಂತಂದು ಕರಿತೀವಿ ಮಕ್ಕಳೇ. ಅನುಸ್ವಾರ ವಿಸರ್ಗಗಳನ್ನು ಸೇರಿಸಿಯೂ ಕೂಡ ನಾವು ಗುಣಿತಾಕ್ಷರಗಳನ್ನ ಮಾಡಬಹುದು. ಒಟ್ಟು ಸ್ವರಗಳಿಗೆ 2 ಅನುಸ್ವಾರಗಳು ಸೇರಿ 15 ಅಕ್ಷರಗಳಿಗೆ 34 ವ್ಯಂಜನಾಕ್ಷರಗಳು ಸೇರಿ ಆಗುವಂತಹ ಅಕ್ಷರಗಳನ್ನ ನಾವು ಗುಣಿತಾಕ್ಷರಗಳು ಅಂತ ಕನ್ನಡ ವರ್ಣಮಾಲೆಯಲ್ಲಿ ಕರಿತೀವಿ ಮಕ್ಕಳೇ. ಒಟ್ಟು 13 ವ್ಯಂಜನಗಳಿಗೆ 13 ಸ್ವರಗಳಿಗೆ 34 ವ್ಯಂಜನಗಳು ಸೇರಿ ಸುಮಾರು 442 ಅಕ್ಷರಗಳು, ಗುಣಿತಾಕ್ಷರಗಳು ಹುಟ್ಟಿಕೊಳ್ತವೆ. ಅವುಗಳನ್ನ ನಾವು ಗುಣಿತಾಕ್ಷರಗಳು ಅಂತಂದು ಕರಿತೀವಿ ಮಕ್ಕಳೇ. ಒಟ್ಟು ಎಷ್ಟು? 13 ಸ್ವರಗಳಿಗೆ 34 ವ್ಯಂಜನಾಕ್ಷರಗಳು ಸೇರಿ ಆಗುವಂತಹ 442 ಅಕ್ಷರಗಳನ್ನ ನಾವು ಏನಂತ ಕರಿತೀವಿ? ಗುಣಿತಾಕ್ಷರಗಳು ಅಂತಂದು ಕರಿತೀವಿ ಮಕ್ಕಳೇ. ಇಲ್ಲಿ ಗುಣಿತಾಕ್ಷರಗಳನ್ನ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ನಾವು ನಾನು ಮಕ್ಕಳೇ ಇಲ್ಲಿ 13 ಸ್ವರಾಕ್ಷರಗಳು ಮತ್ತೆ ಅನುಸ್ವಾರಗಳನ್ನ, ಒಟ್ಟು ಅನುಸ್ವಾರ ವಿಸರ್ಗಗಳನ್ನ ಒಟ್ಟು 15 ಅಕ್ಷರಗಳನ್ನ ಬರ್ಕೊಂಡಿದ್ದೀನಿ ಮಕ್ಕಳೇ. ಇಲ್ಲಿ 15 ಅಕ್ಷರಗಳು ಯಾವ್ಯಾವು? ಆ, ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ. ಇಲ್ಲಿ ಗುಣಿತಾಕ್ಷರಗಳ ಚಿಹ್ನೆಗಳನ್ನ ಬರ್ಕೊಂಡಿದ್ದೀನಿ ಮಕ್ಕಳೇ. ಇವೇನೇನ್ರಿ? ಗುಣಿತಾಕ್ಷರಗಳ ಚಿಹ್ನೆಗಳು. ಯಾವ್ಯಾವ ಗುಣಿತಾಕ್ಷರಗಳ ಚಿಹ್ನೆಗಳು? ಕ ತಲಕಟ್ಟು ಕ, ಕೆ ತಲಕಟ್ಟು ಕ, ಕೆ ತಲಕಟ್ಟಿನ ದೀರ್ಘ ಕ, ಕೆ ಗುಣಿಸಿ ಕಿ, ಕ ಗುಣಿಸಿನ ದೀರ್ಘ ಕಿ, ಕ ಕೊಂಬು ಕು, ಕ ಕೊಂಬಿನ ದೀರ್ಘ ಕು, ಕ ಕೊಟ್ರು ಸುಳಿ ಕೃ, ಕ ಏತ್ವ ಕೆ, ಕ ಏತ್ವನ ದೀರ್ಘ ಕೆ, ಕ ಐತ್ವ ಕೈ, ಕ ಓತ್ವ ಕೋ, ಕ ಓತ್ವನ ದೀರ್ಘ ಕೋ, ಕ ಔತ್ವ ಕೌ, ಕ 1 ಕಂ, ಕ 2 ಕಹ. ಇಲ್ಲಿ ಮಕ್ಕಳೇ ಇನ್ನೊಂದು ಸಾರಿ ಗುಣಿತಾಕ್ಷರಗಳ ಚಿಹ್ನೆಗಳನ್ನ ನಾನು ಹೇಳ್ತಾ ಬರ್ತೀನಿ. ತಲೆಕಟ್ಟು, ತಲೆಕಟ್ಟಿನ ದೀರ್ಘ, ಗುಣಿಸಿ, ಗುಣಿಸಿನ ದೀರ್ಘ, ಕೊಂಬು, ಕೊಂಬಿನ ದೀರ್ಘ, ಕೊಟ್ರು ಸುಳಿ,
ಕಾ ಕೋತ್ವ ಕೋ, ಕಾ ಕೋತ್ವನ ದೀರ್ಘ ಕೋ, ಕಾ ಕೌತ್ವ ಕೌ, ಕಾ 1 0 ಕಂ, ಕಾ 2 0 ಕಹ. ಮಕ್ಕಳೇ, ಬರೆಯುವಂತಹ ಸಂದರ್ಭದಲ್ಲಿ ನೀವು ಇದೇ ರೀತಿಯಾಗಿ ಕಾ ಗುಣಿತಾಕ್ಷರವನ್ನ ಹೇಗೆ ಬರ್ದಿದ್ದೀನೋ ಹಾಗೆ ಮಹಾಪ್ರಾಣಾಕ್ಷರ ಖ ಗುಣಿತಾಕ್ಷರಗಳನ್ನು ಇದೇ ರೀತಿಯಾಗಿ ಬರಿತಾ ಹೋಗ್ಬೇಕು ಮಕ್ಕಳೇ. ಮತ್ತೆ ಈ ಚಿಹ್ನೆಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು ಕೂಡ ನೀವು. ಈ ಗುಣಿತಾಕ್ಷರಗಳು ನಿಮಗೆ ಅರ್ಥ ಆಗಿದೆ ಅಂತಂದು ಭಾವಿಸ್ತೀನಿ ಮಕ್ಕಳೇ. ಈ ಗುಣಿತಾಕ್ಷರಗಳು ಘಟಕದಲ್ಲಿ ಅಂದ್ರೆ ಬೋಧನಾಂಶದಲ್ಲಿ ಕೊಡುವಂತಹ ಗೃಹಪಾಠ ಗುಣಿತಾಕ್ಷರಗಳನ್ನು ಒಮ್ಮೆ ಕಾಗುಣಿತಾಕ್ಷರಗಳನ್ನ ಅಂದ್ರೆ ಗುಣಿತಾಕ್ಷರಗಳು 34 ಗುಣಿತಾಕ್ಷರಗಳನ್ನ ನೀವು ಬರೆದು ನನಗೆ ತೋರಿಸ್ಬೇಕು ಮಕ್ಕಳು. ಶಾಲೆಗೆ ಬರುವಾಗ ತೆಗೆದುಕೊಂಡು ಬರಬೇಕು. ಇದು ಅರ್ಥ ಆಗಿದೆ ಅಂತಂದು ಭಾವಿಸ್ತಾ ಮುಂದಿನ ಬೋಧನಾಂಶಕ್ಕೆ ಹೋಗೋಣ. ಮಕ್ಕಳೇ, ಕಾಗುಣಿತಾಕ್ಷರಗಳನ್ನ ಬರೆಯುವಂಥದ್ದನ್ನ ನೋಡೋಣ. ಕಾಗುಣಿತಾಕ್ಷರಗಳು ಅಂದ್ರೆ ಈಗ 4-5 ಸಾಲು ಒಟ್ಟಿಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ ಅಂತ ಇನ್ನೊಂದು ತರದಲ್ಲಿ ತೋರಿಸ್ತೀನಿ ಮಕ್ಕಳೇ. ಈ ರೀತಿಯಾಗಿ ಕಾಗುಣಿತಾಕ್ಷರಗಳನ್ನ ನೀವು ಬರಿತಾ ಹೋಗ್ಬೋದು. ನೋಡೋಣ ಕಾಗುಣಿತಾಕ್ಷರಗಳನ್ನ ಬರೆಯುವಂಥದ್ದನ್ನ ನೋಡೋಣ ಮಕ್ಕಳೇ. ಕ ಪ್ಲಸ್ ಆ, ಕ ಪ್ಲಸ್ ಆ, ಕ ಪ್ಲಸ್ ಇ, ಕೌಳಿಸು ಕಿ, ಕ ಪ್ಲಸ್ ಇ, ಕ ಉಳಿಸಿ ದೀರ್ಘ ಕಿ, ಕ ಪ್ಲಸ್ ಉ, ಕು, ಕ ಪ್ಲಸ್ ಉ, ಕು, ಕ ಪ್ಲಸ್ ರು, ಕ್ರು, ಪ್ಲಸ್ ಎ, ಕೆ, ಕ ಪ್ಲಸ್ ಎ, ಕೆ, ಕಕ್ಕೆ ಬಂದಿದ್ದ ಕೆ, ಕ ಪ್ಲಸ್ ಐ, ಕ ಕೈತ್ವ ಕೈ, ಕ ಪ್ಲಸ್ ಓ, ಕ ಬಂದಿದ್ದ ಕೋ, ಕ ಪ್ಲಸ್ ಓ, ಕ ಕೋತ್ವನ ದೀರ್ಘ ಕೋ, ಕ ಪ್ಲಸ್ ಔ, ಕ ಕೌತ್ವ ಕೌ, ಕ 1 0 ಕಂ, ಕ 2 0 ಕಹ. ಮಕ್ಕಳೇ, ಈ ರೀತಿಯಾಗಿ ಕ ತಲಕಟ್ಟು ಕಾಕ್ಕೆ ಆ ಸೇರಿದ್ಮೇಲೆ ಅದು ಕ ಆಗುತ್ತೆ. ಕ ಪ್ಲಸ್ ಆ, ಕ ದೀರ್ಘ ಕ ಪ್ಲಸ್ ಇ, ಕ ಗುಣಿಸು ಕಿ, ಕ ಪ್ಲಸ್ ಇ, ಕ ಗುಣಿಸಿನ ದೀರ್ಘ ಕಿ, ಕ ಕೊಂಬು ಕು, ಕ ಕೊಂಬಿನ ದೀರ್ಘ ಕು, ಕ ಕೊಟ್ಟು ಸುಳಿ ಕ್ರೂ, ಕ ಕೇತ್ವ ಕೆ, ಕ ಕೇತ್ವನ ದೀರ್ಘ ಕೆ, ಕ ಕೈತ್ವ ಕೈ, ಕ ಕೋತ್ವ ಕೋ, ಕ ಕೋತ್ವನ ದೀರ್ಘ ಕೋ, ಕ ಕೌತ್ವ ಕೌ, ಕ 1 0 ಕಂ, ಕ 2 0 ಕಹ. ಪ್ರತಿ ಸಾರಿನೂ ನೀವು ಕಾಗುಣಿತಾಕ್ಷರಗಳ ಚಿಹ್ನೆಯನ್ನ ಹಾಕಿ ಬರೆಯೋದಕ್ಕೆ ನಿಮಗೆ ಕಷ್ಟ ಆಗ್ಬಹುದು ಅಂತಂದು ಈ ರೀತಿಯಾಗಿ ಪ್ರತಿ ವ್ಯಂಜನವನ್ನು
ನೀವು ಬರಿಬೇಕು ಮಕ್ಕಳೇ. ಪ್ರತಿ ವ್ಯಂಜನವನ್ನು ಈ ರೀತಿ ನೀವು ಬರೆದು ತೋರಿಸ್ಬೇಕು ಮಕ್ಕಳೇ. ಮಕ್ಕಳೇ, 8ನೇ ತರಗತಿಯ ವ್ಯಾಕರಣಾಂಶಗಳನ್ನ ನೋಡ್ತಾ ಮುಂದುವರೆದು ತತ್ಸಮ ತದ್ಭವಗಳನ್ನ ನೋಡೋಣ ಮಕ್ಕಳೇ. ತತ್ಸಮ ತದ್ಭವಗಳು ಕನ್ನಡ ವ್ಯಾಕರಣಾಂಶಗಳಲ್ಲಿ ಅತ್ಯಂತ ಮಹತ್ವದ ವ್ಯಾಕರಣಾಂಶ. ತುಂಬಾ ಸುಲಭವಾಗಿ ಅಂಕಗಳನ್ನ ತೆಗೆದುಕೊಳ್ಳಬಹುದಾದಂತಹ ವ್ಯಾಕರಣಾಂಶಗಳು. ಹಾಗಾಗಿ ತತ್ಸಮ ತದ್ಭವಗಳನ್ನ ಒಂದು ಬಾರಿ ತಿಳ್ಕೊಂಡ್ರೆ 8, 9, 10ನೇ ತರಗತಿ ಮತ್ತೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಿಮ್ಗೆ ಅನುಕೂಲ ಆಗುತ್ತೆ ಮಕ್ಕಳೇ. ತತ್ಸಮ ತದ್ಭವ. ತತ್ಸಮ ತತ್ಸಮ ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನವಾದುದು. ತತ್ಸಮ ಎಂದರೆ ಅದಕ್ಕೆ ಸಮಾನವಾದುದು, ಅಂದ್ರೆ ಸಂಸ್ಕೃತಕ್ಕೆ ಸಮಾನವಾದುದು. ಸಂಸ್ಕೃತದಿಂದ ಬಂದಿರುವಂತಹ ಕನ್ನಡಕ್ಕೆ ಬಂದಿರುವಂತಹ ಪದಗಳನ್ನ ನಾವು ತತ್ಸಮ ಅಂತಂದು ಕರಿತೀವಿ, ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ. ತತ್ಸಮ ಅಂತಂದ್ರೆ ಒಂದು ಚೂರು, ಅಂದ್ರೆ ಈ ಆಕಾರಾಂತ ಅಕ್ಷರಗಳು ಏಕಾರಾಂತಗಳಾಗಿ ಬಂದಿರಬಹುದು. ಮಾಲಾ ಮಾಲೆ, ಆಶಾ ಆಶೆ, ಈ ರೀತಿಯಾಗಿ ಬಂದಿರಬಹುದು. ಅಂದ್ರೆ ಇಲ್ಲಿ ಸಂಸ್ಕೃತದ ಪದಗಳನ್ನು ಕನ್ನಡಕ್ಕೆ ನೇರವಾಗಿ ಬಂದಿದ್ರೆ ಅವುಗಳನ್ನ ತತ್ಸಮಗಳು ಅಂತ ಕರಿತೀವಿ. ಏನ್ ಹೇಳಿ ಮಕ್ಕಳೇ? ಸಂಸ್ಕೃತದ ಪದಗಳು ಕನ್ನಡಕ್ಕೆ ನೇರವಾಗಿ ಬಂದಿದ್ರೆ ಅಂತಹ ಪದಗಳನ್ನ ನಾವು ತತ್ಸಮಗಳು ಎಂದು ಕರೆಯುತ್ತೇವೆ. ತತ್ಸಮಗಳನ್ನ ನೋಡುವಂತಹ ಸಂದರ್ಭದಲ್ಲಿ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಕರ್ತೃ, ಸ್ತ್ರೀ ಈ ಪದಗಳು ಮೂಲವಾಗಿ ಸಂಸ್ಕೃತದಿಂದ ಕನ್ನಡ ಭಾಷೆಯಲ್ಲಿ ಸೇರಿ ಹೋಗಿದವೆ. ಇವುಗಳನ್ನ ನಾವು ತತ್ಸಮಗಳು ಎಂದು ಕರೆಯುತ್ತೇವೆ. ಇಲ್ಲಿ ಆಕಾರಾಂತ ಪದಗಳು ಆಕಾರಾಂತ ಪದಗಳು ಏಕಾರಾಂತವಾಗಿ ಬದಲಾವಣೆಗೊಂಡಂತಹ ಪದಗಳು. ಮಾಲೆ, ಶಾಲೆ, ಆಶೆ, ನಿದ್ರೆ. ಅಂದ್ರೆ ಮಕ್ಕಳೇ, ಇಲ್ಲಿ ಮಾಲಾ ಅನ್ನುವಂಥದ್ದು ಮಾಲೆ ಅನ್ನುವಂಥದ್ದಾಗಿ, ಶಾಲಾ ಅನ್ನುವಂಥದ್ದು ಶಾಲೆ ಎನ್ನುವಂಥದ್ದಾಗಿ, ಆಶಾ ಎನ್ನುವಂಥದ್ದು ಆಶೆ ಎನ್ನುವಂಥದ್ದಾಗಿ, ನಿದ್ರಾ ಅನ್ನುವಂಥದ್ದು ನಿದ್ರೆ ಎನ್ನುವಂಥದ್ದಾಗಿ ಇಲ್ಲಿ ಏಕಾರಾಂತ ಅಕ್ಷರಗಳಾಗಿ ಬದಲಾವಣೆಗೊಂಡಿದ್ದಾವೆ. ಆಕಾರಾಂತ ಪದಗಳು ಏಕಾರಾಂತವಾಗಿ ಬದಲಾವಣೆಗೊಂಡಿರುವಂಥದ್ದನ್ನ ನಾವು ನೋಡಬಹುದು ಮಕ್ಕಳೇ. ಇದು ಅರ್ಥ ಆಯ್ತಲ್ಲ? ತತ್ ಎಂದರೆ ಅದಕ್ಕೆ, ಸಮ ಅಂದ್ರೆ ಸಮಾನವಾದುದು. ತತ್ಸಮ ಅಂದ್ರೆ ಸಂಸ್ಕೃತಕ್ಕೆ ಸಮಾನವಾದುದು. ಸಂಸ್ಕೃತದಿಂದ ಕನ್ನಡಕ್ಕೆ ನೇರವಾಗಿ ಬಂದಿರುವಂತಹ ಪದಗಳನ್ನ ನಾವು ತತ್ಸಮಗಳು ಅಂತ ಕರಿತೀವಿ. ಇಲ್ಲಿ ತದ್ಭವಗಳು. ತದ್ಭವಗಳು ಅಂತಂದ್ರೆ ತತ್ ಎಂದರೆ ಅದಕ್ಕೆ, ಭವ ಅಂದ್ರೆ ಹುಟ್ಟಿದ್ದು ಅಂತ. ತತ್ ಎಂದರೆ ಅದರಿಂದ, ಭವ ಅಂದ್ರೆ ಹುಟ್ಟಿದ್ದು, ಅದರಿಂದ ಹುಟ್ಟಿದ್ದು. ಯಾವುದರಿಂದ? ಸಂಸ್ಕೃತದಿಂದ ಹುಟ್ಟಿದ್ದು. ತತ್ ಎಂದರೆ ಅದರಿಂದ, ಭವ ಅಂದ್ರೆ ಹುಟ್ಟಿದ್ದು. ತದ್ಭವ ಅಂದ್ರೆ ಸಂಸ್ಕೃತಕ್ಕೆ ಸಮಾನವಾಗಿ ಹುಟ್ಟಿದ್ದು, ಸಂಸ್ಕೃತಕ್ಕೆ ಸಮಾನವಾಗಿ ಕನ್ನಡದಲ್ಲಿ ಹುಟ್ಟಿಕೊಂಡಿರುವಂತಹ ಪದಗಳನ್ನ, ಅಥವಾ ಸಂಸ್ಕೃತದ ಪದಗಳು ಪೂರ್ಣವಾಗಿ ವ್ಯತ್ಯಾಸಗೊಂಡಿರುವಂತಹ ಪದಗಳನ್ನ ನಾವೇನಂತ ಕರಿತೀವಿ? ತದ್ಭವಗಳು ಅಂತಂದು ಕರಿತೀವಿ ಮಕ್ಕಳೇ. ಇಲ್ಲಿ ಉದಾಹರಣೆಯಾಗಿ ಸಿರಿ, ಬಾವಿ, ದನಿ, ಆಸೆ ಈ ಪದಗಳನ್ನ ನಾವು ತದ್ಭವಗಳು ಅಂತಂದು ಕರಿತೀವಿ. ಸಿರಿ, ಶ್ರೀ ಅನ್ನೋದು ಸಿರಿ ಅಂತಂದು ಹಾಗಿರುವಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಸಿರಿ, ಬಾವಿ, ದನಿ, ಆಸೆ. ಸಿರಿ, ಬಾವಿ, ದನಿ,
ಈ ತತ್ಸಮ ತದ್ಭವಗಳು ನಿಮಗೆ ಅರ್ಥವಾಗಿದೆ ಅಂತಂದು ಭಾವಿಸ್ತೀನಿ. 10ನೇ ತರಗತಿಯಲ್ಲಿ ಇರುವಂತಹ ತತ್ಸಮ ತದ್ಭವಗಳನ್ನ ಪರಿಚಯಿಸಿಕೊಳ್ಳೋಣ ಮಕ್ಕಳೇ. ಮಕ್ಕಳೇ, ಈಗ ನಿಮಗೆ ಹೇಳಿರುವ ಅಂತೆ ತತ್ಸಮ ತದ್ಭವಗಳು 10ನೇ ತರಗತಿಯಲ್ಲಿ ಬಂದಿರುವಂತಹ ತತ್ಸಮ ತದ್ಭವಗಳನ್ನು ಪರಿಚಯಿಸಿಕೊಳ್ಳೋಣ. ಗ್ರಹ ಗರ, ಕಾವ್ಯ ಕಬ್ಬ, ಶಿರ ಸಿರ, ದ್ಯೂತ ಜೂಜು, ಕುಠಾರ ಕೊಡಲಿ, ತಪಸ್ವಿ ತವಸಿ, ಯಶ ಜಶ, ವ್ಯಾಪಾರಿ ಬೇಹಾರಿ, ಬಣ್ಣ ವರ್ಣ, ಪ್ರಸಾದ ಹಸಾದ, ವೀರ ಬೀರ, ವಿಜ್ಞಾಪನೆ ಭಿನ್ನಃ, ಸಾಮಂತ ಸಾವಂತ, ಮುಖಶಾಲೆ ಮೊಗಸಾಲೆ, ದೀಪಿಕಾ ದೀವಿಗೆ, ವಸಂತ ಬಸಂತ, ಶಶಿ ಸಸಿ, ಕಲಸ ಕಳಶ ಕಳಸ ಕಲಸ ಕಳಸ, ವಂದ್ಯ ಬಂಜೆ, ಪಾದುಕ ಹಾವುಗೆ, ದೃಷ್ಟಿ ದಿಟ್ಟಿ, ಪಟ್ಟಣ ಪತ್ತನ, ಕೋಕಿಲ ಕೋಗಿಲೆ, ಬ್ರಹ್ಮ ಬೊಮ್ಮ, ದಾತೃ ದಾತಾರ, ಯಜ್ಞ ಜನ್ನ, ಸುಧೆ ಸೊದೆ, ತಟ ತಡಿ, ಅಮೃತ ಅಮರ್ದು, ಧರ್ಮ ದಮ್ಮ, ಶ್ರೀ ಸಿರಿ, ಅಂಕುಶ ಅಂಕುಶ, ವಿದ್ಯಾಧರ ಬಿಜ್ಜೋಧರ, ಅರ್ಕ ಎಕ್ಕ, ವಂಶ ಬಂಚ, ಕಾರ್ಯ ಕಜ್ಜ, ಸಂದೇಹ ಕಜ್ಜ. ಕಾರ್ಯ ಕಜ್ಜ ಅನ್ನೋಂಥದ್ದು ಹೆಚ್ಚು ಬಳಕೆಯಲ್ಲಿ ಬರುತ್ತೆ. ಇಲ್ಲಿ ಕಜ್ಜ ಅಂತ ಕೊಟ್ಟಿದ್ದಾರೆ. ಕಜ್ಜ ಅಂತ ಓದ್ಕೊಂಡ್ರೆ ಅದು ಸೂಕ್ತ ಅಂತಂದು ಭಾವಿಸ್ತೀನಿ ಮಕ್ಕಳೇ. ಯಾಕೆಂದರೆ ಈ ಹಲವಾರು ಪುಸ್ತಕಗಳಲ್ಲಿ ಕಾರ್ಯ ಕಜ್ಜ ಅನ್ನೋಂಥದ್ದನ್ನೇ ಓದಿರುವಂಥದ್ದು. ಸಂದೇಹ ಸಂದೇಯ, ಯುಗ ಜುಗ, ಯುದ್ಧ ಜುದ್ಧ, ಪ್ರತಿಹಾರಿ ಪಡಿಯರಿ, ರಾಜ ರಾಯ, ದಿಶೆ ದಿಶಾ, ಕಣಿ ಗಣಿ, ಪುಣ್ಯ ಹೂನ್ಯ, ಚಂದ್ರ ಚಂದಿರ, ಚಂದ್ರ ಚಂದಿರ, ವರ್ಷ ವರುಷ, ವೈಶಾಖ ಬೇಸಗೆ, ಚೀರ ಸೀರೆ, ಸ್ಥಾನ ತಾಣ, ವ್ಯಯ ಬಿಯ, ಪಕ್ಷಿ ಹಕ್ಕಿ, ಅಂಗಳ ಅಂಕಣ, ಆರ್ಯ ಅಜ್ಜ, ಕವಿ ಕಬ್ಬಿಗ, ವಿಜ್ಞಾನ ಭಿನ್ನಾಣ, ಶುಕನ ಸೊಣಗ, ಅಟವಿ
ಅಡವಿ, ಭಕ್ತ, ಬಕುತ. ಮಕ್ಕಳೇ, ಇಲ್ಲಿ ತತ್ಸಮ ತದ್ಭವಗಳನ್ನು ನೋಡುವಂತಹ ಸಂದರ್ಭದಲ್ಲಿ ತತ್ಸಮಗಳು ಬಹುತೇಕವಾಗಿ ಒತ್ತಕ್ಷರಗಳು ಇರುವಂಥದ್ದನ್ನು ನಾವು ನೋಡಬಹುದು. ಆದರೆ ತದ್ಭವಗಳು ಬಹುತೇಕ ಒತ್ತಕ್ಷರಗಳು ಕಡಿಮೆ ಇರುವಂಥದ್ದನ್ನು, ಮತ್ತು ಇಲ್ಲಿ ಶ ಅಕ್ಷರ ಅಂದರೆ ಶಂಕರ ಶ, ಸಕ್ಕರೆ ಸ ಆಗುವಂಥದ್ದನ್ನು ನಾವು ಹೆಚ್ಚು ನೋಡ್ಬೋದು. ಸ ಅಕ್ಷರ, ಶ ಅಕ್ಷರ, ಶ ಅಕ್ಷರ, ಸ ಅಕ್ಷರ ಆಗುವಂಥದ್ದನ್ನು ಇಲ್ಲಿ ಯಾ ಅಕ್ಷರ, ಯಾ ಅಕ್ಷರ, ಜ ಅಕ್ಷರ ಆಗುವಂಥದ್ದನ್ನು, ಜ ಅಕ್ಷರ, ಯಾ ಅಕ್ಷರ ಆಗುವಂಥದ್ದನ್ನು, ಮತ್ತು ಯಾ ಅಕ್ಷರ, ಜ ಅಕ್ಷರ ಆಗುವಂತಹ ಹಲವಾರು ನೋಡಬಹುದು ನಾವು. ಮತ್ತು ಇಲ್ಲಿ ಮುಖಸಾಲೆ, ಮೊಗಸಾಲೆ, ಶ ಅಕ್ಷರ, ಸ ಅಕ್ಷರ ಆಗುವಂಥದ್ದು, ಕ ಅಕ್ಷರ, ಕ ಅಕ್ಷರ, ಗ ಅಕ್ಷರ ಆಗುವಂಥದ್ದನ್ನು ನಾವು ಹೆಚ್ಚು ನೋಡಬಹುದು. ಮತ್ತು ವಾ ಅಕ್ಷರ, ವಾ ಅಕ್ಷರ, ಬಾ ಅಕ್ಷರ ಆಗುವಂಥದ್ದನ್ನು ವಂಶ, ಬಂಚ, ವ್ಯಯ, ಬೀಯ, ಈ ರೀತಿಯಾಗಿ. ಮತ್ತು ನಿಮಗೆ ತತ್ಸಮ ತದ್ಭವಗಳನ್ನು ಹೆಚ್ಚು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಮಕ್ಕಳೇ ಈ ವಿಡಿಯೋ ಪಾಠವನ್ನು ಮುಂದುವರೆದು ಇನ್ನೊಂದಷ್ಟು ಮಾಹಿತಿಯನ್ನು ಕೊಡಬಹುದಾದಂತಹ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ದಯಮಾಡಿ ನಿಮಗೆ ಅವಶ್ಯಕತೆ ಬಂದಾಗ ನೆನಪಿಸ್ಕೊಂಡು ಈ ವಿಡಿಯೋವನ್ನು ನೋಡ್ರಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತಂದು ಭಾವಿಸ್ತೀನಿ ಮಕ್ಕಳೇ. ಇಲ್ಲಿ ತತ್ಸಮ ತದ್ಭವಗಳನ್ನು ನೋಡುವಂತಹ ಸಂದರ್ಭದಲ್ಲಿ ತತ್ಸಮ ತದ್ಭವಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಮತ್ತೆ ಇವಿಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ಹೆಚ್ಚು ಪದಗಳನ್ನು ನಾವು ತತ್ಸಮ ತದ್ಭವಗಳನ್ನು ನೋಡಬಹುದು. PUCನಲ್ಲೂ ಕೂಡ ಕನ್ನಡ ವ್ಯಾಕರಣ ಹೀಗೆ ಮುಂದುವರಿಯೋದ್ರಿಂದ ಅಲ್ಲಿನೂ ಕೂಡ ನೀವು SSLC ಮಕ್ಕಳು ಒಂಚೂರು ಹೆಚ್ಚೆಚ್ಚು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಪದಗಳನ್ನೆಲ್ಲ ಒಂದಿಷ್ಟು ನೀವು ಜೋಡಿಸ್ಕೊಂಡು ಸಂಗ್ರಹಣೆ ಮಾಡಿಕೊಂಡು ಇಟ್ಕೊಂಡ್ರೆ ಪದೇ ಪದೇ ಒಂದು 10 ನಿಮಿಷ ಪ್ರತಿದಿನ ಅಥವಾ ವಾರದಲ್ಲಿ ಒಂದಿನೋ ತಿಂಗಳಲ್ಲಿ ಒಂದಿನೋ ನೀವು ಚೆನ್ನಾಗಿ ಅವನ್ನ ನೋಡ್ತಾ ಇದ್ರೆ ನೆನಪಿರ್ತವೆ ಮಕ್ಕಳೇ. ನಾವು ಹೆಚ್ಚು ಓದಿದಷ್ಟು ಅವು ಹೆಚ್ಚು ನೆನಪಿರ್ತವೆ. ನಾವು ಅವನ್ನ ಹೆಚ್ಚು ಮೂಲೆ ಗುಂಪು ಮಾಡಿದಷ್ಟು ಅವು ನಮ್ಮ ತಲೆಯಿಂದ ಮರ್ತೋಗ್ತವೆ. ಹಾಗಾಗಿ ಓದ್ತಾನೆ ಇದ್ರೆ ನಿಮಗೆ ಅವು ಚೆನ್ನಾಗಿ ನೆನಪಿರ್ತವೆ ಅಂತಂದು ಹೇಳ್ತಾ, ನೀವು ಈ ದಿನದ ತರಗತಿಯಲ್ಲಿ ಗುಣಿತಾಕ್ಷರಗಳನ್ನ ಬರ್ಕೊಂಡ್ಬರ್ಬೇಕು. ಗುಣಿತಾಕ್ಷರಗಳು ಯಾವ ಹೇಳ್ರಿ ಮಕ್ಕಳೇ? ನಿಮಗೆ ಗೊತ್ತಿರುವಂತೆ 34 ಗುಣಿತಾಕ್ಷರಗಳ ಸಾಲನ್ನ, ಕಾಗುಣಿತ ಬಳ್ಳಿಯನ್ನ, ಕಾಗುಣಿತ ಸಾಲನ್ನ ನೀವು ಬರೆದು ನನಗೆ ತೋರಿಸ್ಬೇಕು. ಈ ದಿನದ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ವಿ. ಸ್ನೇಹಿತರೆ, ನಾನು ಮೊಹಮ್ಮದ್ ರಫೀಕ್ ಚಿಗ್ರಾಳ್. ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರುವಂಥ ಒಂದು FDA, SDA ಹಾಗೂ ಗ್ರೂಪ್ C ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಷನ್ ಕ್ವಶನ್ ಅರೈಸ್ ಆಗುವಂಥ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಕ್ಷನು ತತ್ಸಮ ಮತ್ತು ತದ್ಭವಗಳು ಅಂತ ಕರಿತೀವಿ. ಸೊ ಇಲ್ಲಿ ತತ್ಸಮವನ್ನು ಕೊಟ್ಟು ತದ್ಭವವನ್ನು ಕೇಳ್ಬೋದು, ಅಥವಾ ತದ್ಭವ ರೂಪವನ್ನು ಕೊಟ್ಟು ಅದರ ಒಂದು ತತ್ಸಮ ರೂಪ ಏನಾಗುತ್ತೆ ಅಂತ ಕೇಳಬಹುದು. ಸೊ ಇಲ್ಲಿ 2 ರಿಂದ 3 ಕ್ವಶನ್ಸ್, ಸಮ್ಟೈಮ್ಸ್ 5 ಕ್ವಶನ್ಸ್ ವರೆಗೂ ಕೂಡ ಕೇಳುವಂತ ಒಂದು ಚಾನ್ಸಸ್ ಈ ತತ್ಸಮ ಮತ್ತು ತದ್ಭವದಿಂದ ಇರುತ್ತೆ ಸ್ನೇಹಿತರೆ.
ಸೊ ಈ ತತ್ಸಮದಿಂದ ತದ್ಭವ ಹೇಗೆ ಮಾಡೋದು ಸರ್, ತತ್ಸಮ ರೂಪ ತದ್ಭವ ಹೆಂಗಾಗುತ್ತೆ, ತದ್ಭವ ರೂಪ ತತ್ಸಮ ಹೆಂಗಾಗುತ್ತೆ, ದರ್ ಇಸ್ ಅ ಸೆಟ್ ಆಫ್ ರೂಲ್ಸ್. ಓಕೆನಾ. ಸೊ ಅಲ್ಲಿ 7 ನಿಯಮಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ 7 ನಿಯಮಗಳನ್ನು ನೀವು ಕಲಿತ್ರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತತ್ಸಮ ಆಗಿರ್ಬೋದು, ತದ್ಭವ ಆಗಿರ್ಬೋದು, ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವೇನು ಮಾಡ್ಬೋದು, ಆನ್ಸರನ್ನು ಜಸ್ಟಿಸ್ ಮಾಡ್ಬೋದು ಸ್ನೇಹಿತರೆ. ಓಕೆ. ಸೊ ಯಾವುದು ಸರ್ ಆ ರೂಲ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ತತ್ಸಮ ಮತ್ತು ತದ್ಭವಗಳೆಂದ್ರೇನು, ಬೇಸಿಕ್ ಕ್ವಶನ್. ಓಕೆ. ಸೊ ಇಲ್ಲಿ ತತ್ಸಮ ಅಂತ ಬಂದಾಗ ಸ್ನೇಹಿತರೆ, ಸಂಸ್ಕೃತಕ್ಕೆ ಸಮನಾಗಿ ಕನ್ನಡದಲ್ಲಿರುವ ಪದಗಳನ್ನು ನಾವು ತತ್ಸಮ ರೂಪಗಳು ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ರೂಪ ವ್ಯತ್ಯಾಸ ಹೊಂದಿದ ಶಬ್ದಗಳನ್ನು ನಾವು ತದ್ಭವಗಳು ಅಂತ ಕರಿತೀವಿ. ಸೊ ಇಲ್ಲಿ ತತ್ಸಮ ಅಂದ್ರೆ ಏನಪ್ಪ, ಸಂಸ್ಕೃತಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಕನ್ನಡದಲ್ಲಿರ್ತಕ್ಕಂಥ ಪದಗಳು. ಸೊ ಆ ಪದಗಳು ಕನ್ನಡಕ್ಕೆ ಬರುವಾಗ ರೂಪ ವ್ಯತ್ಯಾಸ ಹೊಂದಿರತಕ್ಕಂಥ ರೂಪಗಳನ್ನು ನಾವೇನಂತ ಕರಿತೀವಿ, ತದ್ಭವ, ಉದ್ಭವ. ಓಕೆ. ಉದ್ಭವ ಆಗಿದ್ದಾವೆ ಯಾವುದರಿಂದ, ಸಂಸ್ಕೃತದಿಂದ ಉದ್ಭವ ಆಗಿದ್ದಾವೆ ಸ್ನೇಹಿತರೆ. ಓಕೆ. ಸೊ ಇಲ್ಲಿ ತತ್ಸಮ ಇದ್ದಿದ್ದು ತದ್ಭವ ಹೇಗೆ ಮಾಡೋದು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ. ತತ್ಸಮಗಳಂದ್ರೇನು, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ತತ್ಸಮಗಳಂದ್ರೇನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಇದು ತತ್ಸಮ ರೂಪ ಹೌದೋ ಅಲ್ವೋ ಅಂತ ನಮಗೆ ಗೊತ್ತಾಗಬೇಕು ಫಸ್ಟ್. ಆಮೇಲೆ ಅದನ್ನು ತದ್ಭವ ರೂಪ ಮಾಡಲಿಕ್ಕೆ ಈಸಿ ಆಗಿರ್ತಕ್ಕಂಥ ರೂಲ್ಸ್ಗಳನ್ನು ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ತತ್ಸಮಗಳಂದ್ರೇನು, ಪ್ರಾರಂಭದಲ್ಲಿ ಒತ್ತಕ್ಷರಗಳು ಇರ್ತವೆ ಸ್ನೇಹಿತರೆ. ಪ್ರಾರಂಭದಲ್ಲಿ ವಿತ್ ಸ್ಟಾರ್ಟಿಂಗ್ ಏನಿರುತ್ತೆ, ಒತ್ತಕ್ಷರಗಳಿರುತ್ತೆ. ಸೇ ಫಾರ್ ಅನ್ ಎಕ್ಸಾಂಪಲ್ ಪ್ರಾಣ, ಇದು ತದ್ಭವ ರೂಪ, ಸಾರಿ ತತ್ಸಮ ರೂಪ. ವಿಜಾತಿ ಸಂಯುಕ್ತಾಕ್ಷರಗಳು ಇರ್ತವೆ. ಆ ಒಂದು ಪದದಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳು ಅಂದ್ರೆ ಒಂದು ಅಕ್ಷರಕ್ಕೆ ಬೇರೊಂದು ಅಕ್ಷರದ ಒಂದು ಒತ್ತಕ್ಷರ ಬರುತ್ತೆ. ಅಕ್ಷರ, ಅಕ್ಷರ ಅಂತ ಎಕ್ಸಾಂಪಲ್ ಇಟ್ಕೊಳ್ರಿ. ಓಕೆ. ಸೊ ಇಲ್ಲಿ ಅಕ್ಷರ ಅನ್ನುವಂಥದ್ದು ಏನಿದೆ ಸ್ನೇಹಿತರೆ, ಕಗೆ ಇಲ್ಲಿ ಬೇರೆ ಒಂದು ಪದದ ಒಂದು ಅರ್ಥ, ಒಂದು ಒತ್ತಕ್ಷರ ಬಂದಿದೆ. ಕಗೆ ಶದ ಒಂದು ಒತ್ತಕ್ಷರ ಬರ್ತದೆ, ಅಕ್ಷರ. ಓಕೆ. ಸೊ ಇದು ವಿಜಾತಿ ಸಂಯುಕ್ತಾಕ್ಷರಗಳು. ವಿಜಾತಿ ಸಂಯುಕ್ತಾಕ್ಷರಗಳಿದ್ರೆ ಅದು ಕೂಡ ತತ್ಸಮ ಆಗಿರುತ್ತೆ. ಓಕೆ. ಎರಡೆರಡು ವಿಜಾತಿ ಸಂಯುಕ್ತಾಕ್ಷರಗಳು ಬರ್ತವೆ. ಸೊ ಒಂದರ ಜೊತೆಗೆ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರಗಳು ಬರ್ತವೆ. ಅವು ಆ ಒಂದು ಪದಗಳನ್ನು ನಾವು ತತ್ಸಮ ಅಂತ ಕರಿತೀವಿ. ಶ ಮತ್ತು ಶಕಾರದ ಪದಗಳು, ಷಣ್ಮುಖ ಶ ಮತ್ತು ಶಂಕತ್ ಶಕಾರದ ಕೆಲವೊಂದಿಷ್ಟು ಪದಗಳು, ಫಾರ್ ಎಕ್ಸಾಂಪಲ್ ಶಂಖ, ಇದು ಕೂಡ ತತ್ಸಮ. ಶದಿಂದ ಪ್ರಾರಂಭವಾಗುವ ಮತ್ತು ಶದಿಂದ ಪ್ರಾರಂಭವಾಗುವ ಪದಗಳು, ಅವುಗಳು ಕೂಡ ತತ್ಸಮ ಆಗಿರ್ತವೆ. ಅರ್ಕಾವತ್ ಪದಗಳು ಕೂಡ ತತ್ಸಮ ಆಗಿರ್ತವೆ. ಓಕೆ. ಅರ್ಕಾವತ್ ಪದಗಳು ಹೆಂಗೆ ಸರ್, ಕಾರ್ಯ, ಔದಾರ್ಯ, ಇವೆಲ್ಲ ಕೂಡ ಅರ್ಕಾವತ್ ಪದಗಳು ತತ್ಸಮಗಳಾಗಿರ್ತವೆ. ಫಕಾರ, ಮಹಾಪ್ರಾಣದಿಂದ ಪ್ರಾರಂಭವಾಗುವ ಪದಗಳು ಕೂಡ ತತ್ಸಮಗಳಾಗಿರ್ತವೆ ಸ್ನೇಹಿತರೆ. ಓಕೆ. ಫಲಕ. ಓಕೆ. ಫದಿಂದ ಅಂತ ಕೇಳಿದ್ರೆ ಫಲಕ. ಸೊ ಇದು ಫಲಕ ಅನ್ನುವಂಥದ್ದು ಕೂಡ ಒಂದು ತತ್ಸಮ ಪದ ಆಗಿರುತ್ತೆ. ಮಹಾಪ್ರಾಣದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಅಕ್ಷರಗಳನ್ನು ಕೂಡ ನಾವೇನಂತ ಕರಿತೀವಿ, ತತ್ಸಮಗಳು ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಯಕಾರದಿಂದ ಪ್ರಾರಂಭವಾಗುವ ಪದಗಳು, ಯಕಾರದಿಂದ ಯಜ್ಞ. ಓಕೆ. ಸೊ ಇಲ್ಲಿ ಏನಾಗುತ್ತೆ, ಯಕಾರದಿಂದ ಪ್ರಾರಂಭವಾಗುವ ಪದಗಳು ಕೂಡ ತತ್ಸಮಗಳಾಗಿರ್ತವೆ. ವಕಾರದಿಂದ ಬರುವ ಪದಗಳು, ವಕಾರದಿಂದ ಪ್ರಾರಂಭವಾಗುವ ವನ, ಇದು ಕೂಡ ಒಂದು ತತ್ಸಮ ರೂಪ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ತತ್ಸಮ ಅಂತ ನಾವು ಕಂಡುಹಿಡಲಿಕ್ಕೆ ಇದಿಷ್ಟು ಕೆಲವೊಂದಿಷ್ಟು ಲಕ್ಷಣಗಳು ಸ್ನೇಹಿತರೆ. ಓಕೆ. ತದ್ಭವ ಅಂತ ಕಂಡುಹಿಡಲಿಕ್ಕೆ ಲಕ್ಷಣಗಳು ಏನು? ಓಕೆ. ತದ್ಭವ ಸಜಾತಿ ಸಂಯುಕ್ತಾಕ್ಷರಗಳು ಇರ್ತವೆ ನೋಡ್ರಿ. ಸಜಾತಿ ಸಂಯುಕ್ತಾಕ್ಷರಗಳು ಅಂತ ಕೇಳಿದ್ರೆ ಅದು ತದ್ಭವ ರೂಪ ಆಗಿರುತ್ತೆ. ವಿಜಾತಿ ಸಂಯುಕ್ತಾಕ್ಷರಗಳು ಅಂತ ಕೇಳಿದ್ರೆ ಅದು ತತ್ಸಮ ರೂಪ ಆಗಿರುತ್ತೆ. ಓಕೆ. ಅಲ್ಪ ಪ್ರಾಣ ಪದಗಳು, ಅಲ್ಪ ಪ್ರಾಣ. ಸೊ ಇಲ್ಲಿ ವ್ಯಂಜನಗಳು, ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು, ನಾವೇನು ಅಕ್ಷರಗಳನ್ನ ನಾವು ಓದ್ತಾ ಹೋಗ್ತೀವಿ. ಸೊ ಅಲ್ಲಿ ಅಲ್ಪ ಪ್ರಾಣದಿಂದ ಏನಾದರೂ ಸ್ಟಾರ್ಟ್ ಆದ್ರೆ ಅವುಗಳನ್ನು ನಾವು ತದ್ಭವ ರೂಪಗಳು ಅಂತ ಕರಿತೀವಿ. ಸ ಇರುವ ಪದಗಳು, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸ ಇರುವ ಪದಗಳು ಅಥವಾ ಸಕಾರದಿಂದ ಪ್ರಾರಂಭವಾಗುವ ಪದಗಳನ್ನು ಕೂಡ ನಾವು ತದ್ಭವ ರೂಪಗಳು ಅಂತ ನಾವು ಗುರುತಿಸ್ತೀವಿ. ಓಕೆ. ಹದಿಂದ ಪ್ರಾರಂಭವಾಗುವ ಪದಗಳು, ಅಲ್ಲಿ ಫದಿಂದ ಪ್ರಾರಂಭ ಆದ್ರೆ ತದ್ಭವದಲ್ಲಿ ಹದಿಂದ ಪ್ರಾರಂಭ ಆಗಿರ್ತವೆ. ಓಕೆ. ಬದಿಂದ ಬರುವ ಪದಗಳು, ಅಲ್ಲಿ ಓ ಇದ್ದಿದ್ದು ಬ ಆಗುತ್ತೆ. ನಾನು ರೂಲ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಬ ಇರುವಂತ ಒಂದು ಪದಗಳನ್ನು ಕೂಡ ನಾವೇನಂತ ಕರಿತೀವಿ, ತದ್ಭವಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ
ತತ್ಸಮದಿಂದ ತದ್ಭವಕ್ಕೆ ನಾವು ಯಾವ ರೀತಿ ರೂಪವನ್ನು ಗುರುತಿಸಬೇಕು, ರೂಪ ವ್ಯತ್ಯಾಸವನ್ನು ಹೊಂದಿರತಕ್ಕಂಥ ಪದಗಳನ್ನು ನಾವು ಗುರುತಿಸ್ತೀವಿ. ಸೊ ಅಲ್ಲಿ 7 ವಿಧವಾದ 7 ರೂಲ್ಸ್ಗಳಿದಾವೆ. ಆ 7 ರೂಲ್ಸ್ಗಳನ್ನು ನೀವು ತಪ್ಪದೇ ಫಾಲೋ ಮಾಡಿದ್ರೆ ಈ ತತ್ಸಮ ಮತ್ತು ತದ್ಭವದಲ್ಲಿ ಅದೆಷ್ಟೇ ಕ್ವಶನ್ಸ್ ಕೇಳಿ ಸ್ನೇಹಿತರೆ, ಮ್ಯಾಕ್ಸಿಮಮ್ 5 ಕ್ವಶನ್ವರೆಗೂ ಕೇಳ್ತಾರೆ. ಆ 5 ಕ್ವಶನ್ ನಿಮ್ಮ ಜೇಬಲ್ಲಿದ್ದಂಗೆ. ಹೆಂಗೆ? ರೂಲ್ ನಂಬರ್ 1, ತತ್ಸಮದಲ್ಲಿನ ವಕಾರ ತದ್ಭವದಲ್ಲಿ ಬಕಾರ ಆಗುತ್ತೆ. ತತ್ಸಮದಲ್ಲಿ ಕೊಟ್ಟಿರ್ತಕ್ಕಂಥ ಪದ ವ ಇದ್ರೆ ತದ್ಭವದಲ್ಲಿ ಬ ಆಗಿರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್, ವನ ಇದ್ದಿದ್ದು ಬನ ಅಂತ ಆಗಿರುತ್ತೆ. ವಂದ್ಯ ಅಂತ ಇದ್ದಿದ್ದು ಬಂಜೆ ಅಂತ ಆಗುತ್ತೆ. ವ ಬದಲು ಬ ಬರುತ್ತೆ. ಓಕೆ. ವಿನೋದ ಇದ್ದಿದ್ದು ಬಿನದ ಆಗುತ್ತೆ. ವ ಬದಲಿಗೆ ಬ ಬರ್ತಾ ಇದೆ. ವೈಶಾಖ ಬೇಸಗೆ. ವಿದ್ಯಾಧರ ಬಿಜ್ಜೋದರ. ಸೊ ಇಲ್ಲಿ ಇನ್ನೊಂದು ರೂಪ ವ್ಯತ್ಯಾಸವನ್ನು ನೀವು ಗಮನಿಸ್ತೀರಿ ಸ್ನೇಹಿತರೆ. ವಕಾರದಿಂದ ನಾವು ಬಕಾರ ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಎಕ್ಸಾಂಪಲ್ಗಳಲ್ಲಿ ದ ರೂಪ ಏನಿದೆ ಅದು ಜ ರೂಪ ತಾಳ್ತಾ ಇದೆ. ವಂದ್ಯ ಬಂಜೆ. ಓಕೆ. ವಿದ್ಯಾಧರ ಬಿಜ್ಜೋದರ. ಓಕೆ. ಈ ಒಂದು ದೊಡ್ಡ ಝ ಏನಿದೆ, ಧ ಏನಿದೆ, ಸೊ ಅದು ಜ ರೂಪವನ್ನ ತಾಳುತ್ತೆ. ಅಂದ್ರೆ ತತ್ಸಮದಲ್ಲಿ ಧ ಇದ್ರೆ ತದ್ಭವದಲ್ಲಿ ಜ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ರೂಲ್ ನಂಬರ್ 1. 1ನೇ ನಿಯಮ, ವಕಾರ ಇದ್ದಿದ್ದು ಬಕಾರ ಆಗಿರುತ್ತೆ ಸ್ನೇಹಿತರೆ. 2ನೇ ನಿಯಮ ತುಂಬಾ ಇಂಪಾರ್ಟೆಂಟು. ವಿಜಾತಿ ಸಂಯುಕ್ತಾಕ್ಷರಗಳು ಸಜಾತಿ ಸಂಯುಕ್ತಾಕ್ಷರಗಳಾಗ್ತವೆ. ಓಕೆ. ತತ್ಸಮದಿಂದ ನಾವು ತದ್ಭವಕ್ಕೆ ರೂಪ ವ್ಯತ್ಯಾಸವನ್ನು ನಾವು ಮಾಡುವಂತ ಒಂದು ಸಂದರ್ಭದಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳು ಸಜಾತಿ ಸಂಯುಕ್ತಾಕ್ಷರಗಳಾಗ್ತವೆ. ಎಕ್ಸಾಂಪಲ್, ಅಕ್ಷರ. ನಾನು ಹೇಳಿದೆ ಒಂದು ಎಕ್ಸಾಂಪಲ್, ಅಕ್ಷರ ವಿಜಾತಿ ಸಂಯುಕ್ತಾಕ್ಷರ, ಅಕ್ಷರ ಇದ್ದಿದ್ದು ಅಕ್ಕರ ಅಂತ ಆಗಿರುತ್ತೆ. ಓಕೆ. ವ್ಯಾಘ್ರ, ವಕ್ಕೆ ಯದ್ ಒತ್ತು ಬಂದಿದೆ, ಘಕ್ಕೆ ರದ್ ಒತ್ತ ಬಂದಿದೆ. ಓಕೆ. ಸೊ ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರ ವ್ಯಾಘ್ರ ಇದ್ದಿದ್ದು ಬಗ್ಗ. ಅಂಡ್ ಇನ್ನೊಂದು ರೂಲ್ ಇಲ್ಲಿ ಅಪ್ಲೈ ಮಾಡ್ರಿ, ವ ಇದ್ದಿದ್ದು ಬ ಆಗ್ತಾ ಇದೆ. ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಆಗ್ತಾ ಇದೆ. ಓಕೆ. ಕರ್ಕಶ, ಕರ್ಕಶ ಇದ್ದಿದ್ದು ಕಕ್ಕಸ ಅಂತ ಆಗುತ್ತೆ. ಕಕ್ಕಸ. ಸೊ ಕರ್ಕಶದ ಒಂದು ತದ್ಭವ ರೂಪ ಕಕ್ಕಸ. ಓಕೆ. ಸೊ ಯಾವುದೋ ಒಂದು ಫಿಲಮ್ ನಲ್ಲಿ ಹೇಳ್ತಾನಲ್ರಿ, ದೊಡ್ಡನ ಹೇಳ್ದಂಗಲ್ರಿ, ಕಸ ಪ್ಲಸ್ ಕ ಕಕ್ಕಸ, ಕಕ್ಕಸ ಮೈನಸ್ ಕ ಕಸ, ಆ ಕಕ್ಕಸ ಅಲ್ರಿ ಇದು. ಸೊ ಇದು ತತ್ಸಮದಿಂದ ತದ್ಭವಕ್ಕೆ ರೂಪ ವ್ಯತ್ಯಾಸ ಹೊಂದಿರತಕ್ಕಂಥ ಕರ್ಕಶದಿಂದ ತದ್ಭವ ರೂಪ ಕಕ್ಕಸ ಅಂತ ಕರಿತೀವಿ. ಓಕೆ. ಬಿಲ್ಲು ಭದ್ರ. ಓಕೆ. ಬಿಲ್ಲು ಭದ್ರ ಅನ್ನುವಂಥದ್ದು ಬೆಲ್ಲವತ್ತ. ಬೆಲ್ಲವತ್ತ ಅನ್ನುವಂಥ ಒಂದು ರೂಪ ವ್ಯತ್ಯಾಸ ಹೊಂದುತ್ತೆ ತದ್ಭವಕ್ಕೆ ಬಂದಾಗ. ವಿಜ್ಞಾನ ಭಿನ್ನಣ ಅಂತ ಕರಿತೀವಿ. ಸೊ ಇದು ರೂಲ್ ನಂಬರ್ 2. 2ನೇ ಒಂದು ರೂಲ್ ಇದು. ತತ್ಸಮದಿಂದ ತದ್ಭವಕ್ಕೆ ನಾವು ರೂಪ ವ್ಯತ್ಯಾಸ ಮಾಡುವಂತ ಒಂದು ಸಂದರ್ಭದಲ್ಲಿ ಫಾಲೋ ಮಾಡಬೇಕಾಗಿರೋದು. ರೂಲ್ ನಂಬರ್ 3 ನೋಡ್ರಿ, ಹಿಂದೆ ವಿಜಾತಿ ಒತ್ತಕ್ಷರ ಇದ್ದಿದ್ದು ಸಜಾತಿ ಆಗುತ್ತೆ ಅಂತ ಹೇಳಿದೆ. ಇನ್ ಕೆಲವು ಎಕ್ಸೆಪ್ಷನಲ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ವಿಜಾತಿ ಒತ್ತಕ್ಷರ ಏನಾಗಿರುತ್ತೆ, ಒತ್ತಕ್ಷರ ಲೋಪ ಆಗಿರುತ್ತೆ. ತತ್ಸಮದಿಂದ ತದ್ಭವಕ್ಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ವಿಜಾತಿ ಒತ್ತಕ್ಷರ ಮುಂದೆ ಒತ್ತಕ್ಷರ ಲೋಪ ಆಗುತ್ತೆ. ವಿಜಾತಿ ಒತ್ತಕ್ಷರ ಸಜಾತಿ ಸಂಯುಕ್ತಾಕ್ಷರ ಆಗುತ್ತೆ. ಅದು ಕೂಡ ತತ್ಸಮದಿಂದ ತದ್ಭವಕ್ಕೆ ಆಗುವಂತ ಒಂದು ಸಂದರ್ಭದಲ್ಲಿ ಇಲ್ಲಿ ವಿಜಾತಿ ಒತ್ತಕ್ಷರ ಇದ್ದಿದ್ದು ಒತ್ತಕ್ಷರ ಲೋಪ ಕೂಡ ಆಗುತ್ತೆ. ಎಕ್ಸಾಂಪಲ್, ಸಂಧ್ಯಾ, ಸಂಧ್ಯಾ, ಸಂಜೆ. ವಂದ್ಯ, ವಂದ್ಯ, ಬಂಜೆ. ಓಕೆ. ಭ್ರಮರ, ಬಮರ. ಭ್ರಮರ, ಭ್ರಮರ ಅಂದ್ರೆ ಏನು ಅಂತ ಕೇಳ್ತಾರೆ. ದುಂಬಿ. 2017 FD ನಲ್ಲಿ ಕೇಳಿದ್ರು ಭ್ರಮರ ಅಂದ್ರೆ ದುಂಬಿ. ಭ್ರಮರ ಇದ್ದಿದ್ದು ಬಮರ ಆಗುತ್ತೆ. ಸ್ಮಶಾನ, ಮಸಣ. ಸ್ಮಶಾನ ಇದ್ದಿದ್ದು ಸ್ಮಶಾನ ಅಂತ ಕರೆದಿದ್ದು ನಾವು ತದ್ಭವಕ್ಕೆ ಮಸಣ ಅಂತ ಆಗುತ್ತೆ. ಗೋಷ್ಠಿ, ಗೊಟ್ಟಿ ಅಂತ ಆಗುತ್ತೆ ಸ್ನೇಹಿತರೆ. ಓಕೆ. ಸೊ ಇದಿಷ್ಟು ರೂಲ್ ನಂಬರ್ 3. ವಿಜಾತಿ ಒತ್ತಕ್ಷರ ಒತ್ತಕ್ಷರ ಲೋಪ ಆಗುತ್ತೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಲವಾರು ಎಕ್ಸಾಂಪಲ್ಗಳನ್ನು, ಈ ರೂಲ್ಸ್ಗಳನ್ನು ಫಾಲೋ ಮಾಡಿ ನೀವೇನು ಮಾಡ್ಬೋದು, ಒಂದು ಲಿಸ್ಟನ್ನು ಮಾಡ್ಕೋಬಹುದು ಸ್ನೇಹಿತರೆ. ಸೊ ರೂಲ್ ನಂಬರ್ 4 ಏನು ಹೇಳುತ್ತೆ ಸರ್, ಫಕಾರ ಇದ್ದಿದ್ದು ಹಕಾರ ಆಗುತ್ತೆ. ತತ್ಸಮ ಪದದಲ್ಲಿರ್ತಕ್ಕಂಥ ಫಕಾರ ತದ್ಭವಕ್ಕೆ ಬಂದಾಗ ಹಕಾರ ಆಗುತ್ತೆ. ಓಕೆ. ಸೊ ನಾನು ಹೇಳಿದೆ ಫಕಾರದಿಂದ ಪ್ರಾರಂಭ ಆಗುವಂಥದ್ದು ತತ್ಸಮ ಆಗಿರುತ್ತೆ, ಹಕಾರದಿಂದ ಪ್ರಾರಂಭವಾಗುವುದು ತದ್ಭವ ಆಗಿರುತ್ತೆ. ರೂಲ್ ಏನ್ ಹೇಳುತ್ತೆ, ತತ್ಸಮದಲ್ಲಿರ್ತಕ್ಕಂಥ ಫಕಾರ ತದ್ಭವಕ್ಕೆ ಬಂದಾಗ ಹಕಾರ ಆಗಿ ಕನ್ವರ್ಟ್ ಆಗಿರುತ್ತೆ. ಫಲಕ, ಫಲಕ, ಹಲಗೆ. ಫ ಇದ್ದಿದ್ದು ಹ ಆಗಿದೆ, ಹಲಗೆ. ಓಕೆ. ಪ್ರಸಾದನ,
ಪ್ರಸಾದನ, ಹಸದನ, ಪ ಇದ್ದಿದ್ದಿಲ್ಲಿ ಹಕಾರ ಆಗಿದೆ, ಹಸದನ. ಪ್ರತಿಷ್ಠೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಗಳು. ಪ್ರತಿಷ್ಠೆ, ಹದಿಟೆ ಅಂತ ಕರಿತೀವಿ, ಪ ಒಂದು ಹಕಾರ ಆಗಿ ಕನ್ವರ್ಟ್ ಆಗಿರುವಂಥದ್ದು. ಪುಣ್ಯ, ಹುನ್ನ. ಇನ್ನೊಂದು ರೂಲ್ ಇಲ್ಲಿ ಅಪ್ಲೈ ಮಾಡ್ಕೋಬೇಕು, ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಆಗ್ತಾ ಇದೆ. ಇಲ್ಲಿ ಫಕಾರ ಹಕಾರ ಆಗಿದೆ ಅಷ್ಟೇ ಅಲ್ಲ. ಸೊ ಅಂದರೆ ಒಂದು ರೂಲಿಂದ ಒಂದೇ ಪದ ಅಂತ ನಾವು ಅರ್ಥ ಮಾಡ್ಕೋಬಾರ್ದು. ಸೊ ಒಂದು ಪದ ತತ್ಸಮದಿಂದ ತದ್ಭವದಿಂದ ನಾವು ಕನ್ವರ್ಟ್ ಮಾಡ್ತೀವಿ ಅಂತಂದರೆ 7 ರೂಲ್ಸ್ಗಳನ್ನು ಅದರಲ್ಲಿ ಅಪ್ಲಿಕಬಲ್ ಆಗ್ತಾವ ಅಂತ ನಾವು ನೋಡಬೇಕು. ಸೊ ಕೆಲವೊಂದಿಷ್ಟು ಪದಗಳಲ್ಲಿ 1 ಅಥವಾ 2 ರೂಲ್ಸ್ಗಳು ಅಪ್ಲೈ ಆಗ್ತವೆ, ಒಂದು 2 ರಿಂದ 3 ರೂಲ್ಸ್ಗಳು ಒಂದು ಪದದಲ್ಲಿ ಅರ್ಥ ಆಗ್ತವೆ ಸ್ನೇಹಿತರೆ, ಅಂದರೆ ಅಪ್ಲೈಡ್ ಆಗ್ತವೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಪ ಇದ್ದಿದ್ದು ಹಕಾರ ಆಗಿದ್ದು ಒಂದು ರೂಲ್ ಆದರೆ ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಆಗಿದೆ, ಅದು ಕೂಡ ಒಂದು ರೂಲು. ಸೊ ಇಲ್ಲಿ 2 ರೂಲು ಇಲ್ಲಿ ಸ್ಯಾಟಿಸ್ಫೈ ಆಗ್ತವೆ. ಇದು ರೂಲ್ ನಂಬರ್ 4, ಫಕಾರದಿಂದ ಹಕಾರ ಆಗ್ತವೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್, ಯಕಾರ ಇದ್ದಿದ್ದು ತದ್ಭವಕ್ಕೆ ನಾವು ಮಾಡುವಾಗ ಜಕಾರ ಆಗುತ್ತೆ. ಓಕೆ, ತತ್ಸಮದಲ್ಲಿರ್ತಕ್ಕಂಥ ಯಕಾರ ತದ್ಭವಕ್ಕೆ ನಾವು ರೂಪ ವ್ಯತ್ಯಾಸ ಮಾಡುವಾಗ ಜಕಾರ ಆಗುತ್ತೆ. ಕಾರ್ಯ, ನಾನು ಹೇಳಿದ ಅಕ್ಕಾವತ್ ಪದಗಳು ತತ್ಸಮಗಳಾಗಿರ್ತವೆ ಅಂತ. ಕಾರ್ಯ, ಖಜ್ಜ, ಇಲ್ಲಿ ಏನಾಗುತ್ತೆ, ಯ ಇದ್ದಿದ್ದು ಜ ಆಗ್ತಾ ಇದೆ. ಓಕೆ, ದ ಇದ್ದಿದ್ದು ಕೂಡ ಜ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಓಕೆ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಇದೆ, ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಆಗ್ತಾ ಇದೆ. ಓಕೆ, ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರದಿಂದ ಸಜಾತಿ ಸಂಯುಕ್ತಾಕ್ಷರ ಅನ್ನುವಂಥ ರೂಲ್ ಕೂಡ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಓಕೆ, ರಾಯನ್ ತತ್ಸಮ ಆಗಿದ್ರೆ ಅದರ ತದ್ಭವ ರೂಪ ರಾಜ ಅಂತ ಆಗಿರುತ್ತೆ. ಓಕೆ, ಯುದ್ಧ, ಜುದ್ಧ, ಯೌವನ, ಜೌವನ. ಓಕೆ, ಯೌವನ, ಜೌವನ. ಸರ್ ಇಲ್ಲಿ ಸಜಾತಿ ಒತ್ತಕ್ಷರಗಳದಾವಲ್ರಿ ಸರ. ಸೊ ಇಲ್ಲಿ ಯಕಾರದಿಂದ ಪ್ರಾರಂಭವಾಗುವ ಶಬ್ದಗಳು ತತ್ಸಮ ಅಂತ ನಾನು ಹೇಳಿದ್ದೀನಿ ಸ್ನೇಹಿತರೆ, ಪದಗಳನ್ನು ಗುರುತಿಸುವಂಥ ಒಂದು ಕಲೆ. ಸೊ ಇಲ್ಲಿ ಯಕಾರ ಇದ್ದಿದ್ದು ಜಕಾರ ಆಗ್ತಾ ಇದೆ. ಇಲ್ಲಿ ಇದು ಸಜಾತಿ ಸಂಯುಕ್ತಾಕ್ಷರ ಇದೆ, ಅಲ್ಲೂ ಕೂಡ ಸಜಾತಿ ಸಂಯುಕ್ತಾಕ್ಷರನೇ ಇದೆ, ಬಟ್ ಯ ಇದ್ದಿದ್ದು ಜಕಾರ ಆಗಿದೆ ಸ್ನೇಹಿತರೆ, ಅಷ್ಟೇ. ಸೊ ಇದು ರೂಲ್ ನಂಬರ್ 5. ರೂಲ್ 6 ಏನು ಹೇಳುತ್ತೆ ಸರ್? ಶ ಮತ್ತು ಶಕಾರಗಳು ಸಕಾರ ಆಗಿ ಕನ್ವರ್ಟ್ ಆಗ್ತವೆ. ತತ್ಸಮ ರೂಪದ ಶ ಮತ್ತು ಶಕಾರಗಳು ಸಕಾರ ಆಗಿ ಕನ್ವರ್ಟ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ಶಶಿ, ಚಂದ್ರ. ಶಶಿ ಅಂದ್ರೇನು? ಚಂದ್ರ. ಶಶಿ ಇದ್ದಿದ್ದು ಸಸಿ ಅಂತ ಆಗಿರುತ್ತೆ. ರಾಶಿ, ಇದ್ದಿದ್ದು ರಾಶಿ ಅಂತ ಕರಿತೀವಿ. ದಿಶಾ, ದಿಸೆ. ಆಕಾಶ, ಅಗಸ ಅಂತ ಕರಿತೀವಿ. ಸೊ ಇದು 6ನೇ ರೂಲ್ ಸ್ನೇಹಿತರೆ, ಶ ಮತ್ತು ಶಕಾರಗಳು ಸಕಾರ ಆಗಿ ಕನ್ವರ್ಟ್ ಆಗ್ತವೆ ಅಂತ. ಇಸ್ ಇಟ್ ಕ್ಲಿಯರ್? ಸೊ ಇನ್ನೊಂದು 7ನೇ ರೂಲ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತ ಒತ್ತಕ್ಷರನ್ನ ಬಿಡಿಸಿ ಬರಿಬೇಕು. ಕೆಲವೊಂದಿಷ್ಟು ಕೇಸ್ಗಳಲ್ಲಿ ತತ್ಸಮ ರೂಪದ ಪದದಲ್ಲಿ ತ ಇರುತ್ತೆ, ತ ಒತ್ತಕ್ಷರ ಇರುತ್ತೆ, ಅದನ್ನು ನಾವು ಬಿಡಿಸಿ ಬರಿಬೇಕು. ಹೆಂಗ್ ಬಿಡಿಸಿ ಬರಿತೀವಿ? ರಕ್ತ. ಓಕೆ, ಇದು ಕೂಡ ಒಂದು ವಿಜಾತಿ ಸಂಯುಕ್ತಾಕ್ಷರ, ಅದನ್ನು ನಾವು ಬಿಡಿಸ್ಬೇಕು. ರಕೂತ. ರಕ್ತ ಅನ್ನುವಂಥದ್ದು ತತ್ಸಮ, ರಕೂತ ಅನ್ನುವಂಥದ್ದು ತದ್ಭವ. ತತ್ಸಮದಿಂದ ರಕೂತ ಅಂತ ಆಗಿದೆ. ಯುಕ್ತಿ, ಯುಕುತಿ. ಭಕ್ತಿ, ಬಕೂತಿ. ನೋಡ್ರಿ, ಭಕ್ತಿ ಬರಿಬೇಕಾದ್ರೆ ಬಕೂತಿ ಬರಿಬೇಕಾದ್ರೆ ನೀವು ಈ ಒಂದು ಭಾವನ ಬಳಸೋಂಗಿಲ್ಲ, ಚಿಕ್ಕ ಭಾವನ ಬಳಸಬೇಕು. ಬಕೂತಿ. ಶಕ್ತಿ, ಶಕೂತಿ. ಅಂದ್ರೆ ಇಲ್ಲಿ ತ ಒತ್ತಕ್ಷರವನ್ನು ನಾವು ಬಿಡಿಸಿ ಬರೆದಾಗ ತತ್ಸಮ ಇದ್ದಿದ್ದು ತದ್ಭವಕ್ಕೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದು ರೂಲ್ ನಂಬರ್ 7. ಸರ್ 7 ರೂಲ್ಸ್ಗಳನ್ನು ನಾವು ಕಲ್ತ್ಕೊಂಡ್ವಿ. ಇದಿಷ್ಟೇನಾ ಸರ್? 7 ರೂಲ್ಸ್ಗಳನ್ನು ನಾವು ಇಷ್ಟೇನಾ? ಇದರಿಂದ ಆಚೆ ಏನು ಬರಲ್ವಾ? ಈ 7 ರೂಲ್ಸ್ಗಳು ಅಪ್ಲೈ ಆಗದೆ ಇರುವಂಗೆ ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ಕೇಸ್ಗಳಿರ್ತವೆ ಸ್ನೇಹಿತರೆ. ಅವು ಯಾವ ಥರ ಇರ್ತವೆ ನೋಡ್ತಾ ಹೋಗೋಣ. ಓಕೆ, ಕೆಲವು ವೈಪರೀತ್ಯಗಳಿಂದ ವೈವಿಧ್ಯ ರೂಪದಲ್ಲಿ ಆಗಿರುವ ಬದಲಾವಣೆಗಳು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ತತ್ಸಮದಲ್ಲಿರ್ತಕ್ಕಂಥ ಅಮೃತ ತದ್ಭವಕ್ಕೆ ಬಂದಾಗ ಅಮರ್ದು ಆಗತ್ತೆ. ಸರ್ ಅರ್ಕಾವತ್ತು ತತ್ಸಮ ಅಂತ ಹೇಳಿದ್ರಿ, ಬಟ್ ಇಲ್ಲಿ ಅರ್ಕಾವತ್ ಬರ್ತಾ ಇದೆ ಅಂತಂದ್ರೆ ಇದು ತತ್ಸಮ ಅಲ್ಲ, ತದ್ಭವ. ಯಾಕೆ? ಸೊ ಇದು ಆ ಒಂದು ವೈವಿಧ್ಯ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಎಕ್ಸೆಪ್ಷನಲ್ ಕೇಸಸ್ ಇವು. ಓಕೆ, ಜಾತಿ, ಜಾದಿ. ಘಂಟಾ, ಗಂಟೆ. ಸನ್ಮಾನ, ಸನುಮಾನ. ತತ್ಸಮ ಇದ್ದಿದ್ದು ತದ್ಭವ ಆಗಿತ್ತು. ಸನ್ಮಾನ ಅನ್ನುವಂಥದ್ದು ತತ್ಸಮ, ಸನುಮಾನ ಇದ್ದಿದ್ದು ತದ್ಭವ. ದೀಪಿಕಾ, ದೀವಿಗೆ.
ದೀಪಿಕಾ ಅಷ್ಟೇ ಬರ್ಕೊಳ್ರಿ, ಮುದ್ದು ಪಡ್ಕೊಣೆ ಅಂತ ಸೇರಿಸ್ಕೊಂಡಿರಿ, ಬರೀ ದೀಪಿಕಾ. ಓಕೆ, ಪರೀಕ್ಷೆ, ಪರೀಕ್ಷೆ. ಓಕೆ, ಇಲ್ಲಿ ಒತ್ತಕ್ಷರ ಲೋಪನ ನೀವು ಗಮನಿಸಬಹುದು. ಓಕೆ, ಪಟ್ಟಣ, ಪತ್ತನ. ನೋಡ್ರಿ, ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಇದೆ, ಇಲ್ಲೂ ಸಜಾತಿ ಸಂಯುಕ್ತಾಕ್ಷರ ಇದೆ, ಬಟ್ ಟಕಾರ ಇಲ್ಲಿ ತಕಾರ ಆಗ್ತದೆ. ಇದು ಕೂಡ ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ಕೇಸ್. ಓಕೆ, ಕೋಟೆ, ಗೋಡೆ. ಕೋಟೆ ಇದ್ದಿದ್ದು ಗೋಡೆ ಆಗುತ್ತೆ. ಅಟವಿ, ಅಡಿ ಅಂತ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇಸ್ ಇಟ್ ಕ್ಲಿಯರ್? ಸೊ ಇದಿಷ್ಟು ತತ್ಸಮದಲ್ಲಿರ್ತಕ್ಕಂಥ ರೂಪ ವ್ಯತ್ಯಾಸಗಳನ್ನ ತದ್ಭವಕ್ಕೆ ಹೆಂಗೆ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು. ಸ್ನೇಹಿತರೆ, ಈ 7 ರೂಲ್ಗಳನ್ನು ನೀವು ಸ್ಟಡಿ ಮಾಡುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಿಪ್ರೇಷನಲ್ಲಿ ಅಳವಡಿಸ್ಕೊಳ್ರಿ. ಈ ತತ್ಸಮ ಮತ್ತು ತದ್ಭವನ ಈಸಿಯಾಗಿ ಕಲಿಬಹುದು ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಜ್ಞಾನ ಗಂಗೋತ್ರಿ ಚಾನಲನ್ನು ನೀವು ವೀಕ್ಷಿಸ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಈಗಾಗಲೇ ಆನ್ಲೈನ್ ಮುಖಾಂತರ KPSC ಪರೀಕ್ಷೆಗಳಿಗೆ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ ತರಗತಿಗಳನ್ನು ಶುರು ಮಾಡಲಾಗಿದೆ. ಇದರ ಸಲುವಾಗಿ ನಾವು 7 ದಿನಗಳ ಸಂಪೂರ್ಣ ಉಚಿತ ತರಗತಿಗಳನ್ನು ನಿಮಗೆ ನೀಡ್ತಾ ಇದ್ದೇವೆ. ಸೊ ಈ 7 ದಿನಗಳ ಉಚಿತ ತರಗತಿಗಳನ್ನು ನೀವು ಹೇಗೆ ನೋಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ಪ್ಲೇಸ್ಟೋರಿಗೆ ಬರಬೇಕು. ಪ್ಲೇಸ್ಟೋರಲ್ಲಿ ನೀವು JG_S ಅಂತ ಟೈಪ್ ಮಾಡಿದ ಕೂಡಲೇ ನಿಮಗೆ ಸಜೆಷನ್ಸಲ್ಲೇ ಬಂದುಬಿಡುತ್ತೆ JG's ಆನ್ಲೈನ್ ಕ್ಲಾಸಸ್ ಅಂತ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಅದಾದಮೇಲೆ ಗ್ರೀನ್ ಕಲರ್ ಮೇಲೆ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಡೌನ್ಲೋಡ್ ಸ್ಟಾರ್ಟ್ ಆದಮೇಲೆ ಅಥವಾ ಡೌನ್ಲೋಡ್ ಆದಮೇಲೆ ನಾನು ಮುಂದೆ ಹೇಳ್ತಕ್ಕಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಪೊನೆಂಟ್ಸ್ನ ಫಿಲ್ ಮಾಡಿ. ಸೊ ನಿಮ್ಮ ಹೆಸರು, ಅದಾದಮೇಲೆ ನಿಮ್ಮ ಇಮೇಲ್ ID, ಅದಾದಮೇಲೆ ನೀವು ಒಂದು ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಸೊ ನೀವು ಇಲ್ಲಿ ಕೊಡೋ ಪಾಸ್ವರ್ಡ್ ನಿಮ್ಮ ಇಮೇಲ್ ಪಾಸ್ವರ್ಡೇ ಆಗಿರಬೇಕಂತ ಏನೂ ಇಲ್ಲ. ಸೊ ನೀವು ಯಾವುದಾದ್ರೂ ಪಾಸ್ವರ್ಡ್ನ ಕೊಡ್ಬೋದು. ಅದಾದಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಡಿ. ಅದಾದಮೇಲೆ ಸೈನಪ್ ಅಂತ ಮಾಡ್ಕೊಳ್ಳಿ. ಸೈನಪ್ ಅಂತ ಮಾಡ್ಕೊಂಡಿದ್ದು ಆದಮೇಲೆ ನಿಮಗಿಲ್ಲಿ ಜ್ಞಾನಗಂಗೋತ್ರಿ ಅಪ್ಲಿಕೇಶನಲ್ಲಿರ್ತಕ್ಕಂಥ ಎಲ್ಲ ಕೋರ್ಸ್ಗಳ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಯೆಲ್ಲೋ ಕಲರ್ ಇದೆಯಲ್ವಾ, ಫ್ರೀ ಟ್ರಯಲ್ ಪ್ಯಾಕ್ ಅಂತ ಇರುತ್ತೆ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಉಚಿತವಾದ ತರಗತಿಗಳು ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಆ್ಯಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೋರ್ಸ್ ಲೈಬ್ರರಿಗೆ ಆ್ಯಡ್ ಆಗುತ್ತೆ. ಸೊ ಅಲ್ಲಿ ನೀವು ಗೋ ಟು ಲೈಬ್ರರಿ ಅಂತ ಪ್ರೆಸ್ ಮಾಡಿದ್ರೆ ಸೊ ನೀವು ಎಲ್ಲ ಸಬ್ಜೆಕ್ಟ್ ರಿಲೇಟೆಡ್ ಪರಿಚಯಾತ್ಮಕ ತರಗತಿಗಳನ್ನು ನೋಡ್ಬೋದು. ಈ ತರಗತಿಗಳು ನಿಮಗೆ 1 ವಾರ ವ್ಯಾಲಿಡಿಟಿ ಇರುತ್ತೆ, ಅಂದರೆ 7 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಸೊ ಈ ಎಲ್ಲ ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ನೀವು ಯಾವ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದೀರಾ ಆ ಪರೀಕ್ಷೆಯನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸೊ ನಿಮಗೆ ಇದಕ್ಕೆ ಸಂಬಂಧಿತ ಯಾವುದೇ ಡೌಟ್ಸ್ ಬಂದಿದ್ರೂ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಫ್ರೆಂಡ್ಸ್, ಕನ್ನಡ ಚಾಂಪಿಯನ್ ಚಾನಲ್ಗೆ ಸ್ವಾಗತ. KPSC, FTA, STA ಎಕ್ಸಾಮ್ಸ್ಗಳಿಗೆ ಅಗತ್ಯವಾಗಿರುವಂಥ ಸಾಮಾನ್ಯ ಕನ್ನಡ ಪರೀಕ್ಷೆಯ ವ್ಯಾಕರಣವನ್ನು ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇಂದಿನ ಟಾಪಿಕ್ ತತ್ಸಮ ಮತ್ತು ತದ್ಭವ ಆಗಿದೆ. ಲೆಟ್ಸ್ ಬಿಗಿನ್. ಮೊದಲನೇ ಪ್ರಶ್ನೆ, ನಾರಿ ಪದದ ತದ್ಭವ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ನಾರಿ. ಎರಡನೇ ಪ್ರಶ್ನೆ, ಗಂಗೆ ಪದದ ತದ್ಭವ ರೂಪವೇನು? ಸರಿಯಾದ ಉತ್ತರ ಗಂಗಾ. ಮೂರನೇ ಪ್ರಶ್ನೆ, ಶಾಲಾ ಪದದ ತದ್ಭವ ರೂಪವೇನು? ಸರಿಯಾದ ಉತ್ತರ ಶಾಲೆ. ಐದನೇ ಪ್ರಶ್ನೆ, ಕ್ಷಮೆ ಪದದ ತದ್ಭವ ರೂಪವೇನು? ಸರಿಯಾದ ಉತ್ತರ ಕ್ಷಮ. ಆರನೇ ಪ್ರಶ್ನೆ, ದಿಕ್ಕು ಪದದ ತತ್ಸಮ ಏನು? ಸರಿಯಾದ ಉತ್ತರ ದಿಕ್. ಏಳನೇ ಪ್ರಶ್ನೆ, ವಿಪತ್ತು ಪದದ ತತ್ಸಮ ಪದವೇನು? ಸರಿಯಾದ ಉತ್ತರ ವಿಪತ್. ಎಂಟನೇ ಪ್ರಶ್ನೆ, ಔಷಧ ಪದದ ತದ್ಭವ ರೂಪವೇನು? ಸರಿಯಾದ ಉತ್ತರ ಔಷಧ.
9ನೇ ಪ್ರಶ್ನೆ, ರಾಜನ್ ಪದದ ತದ್ಭವ ಯಾವುದು? ಸರಿಯಾದ ಉತ್ತರ ರಾಜ. 10ನೇ ಪ್ರಶ್ನೆ, ಬ್ರಹ್ಮನ್ ಪದದ ತದ್ಭವ ಏನು? ಸರಿಯಾದ ಉತ್ತರ ಬ್ರಹ್ಮ. 11ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿ. ಇಚ್ಛಾ. ಸರಿಯಾದ ಉತ್ತರ ಇಚ್ಛೆ. 12ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ತೃತೀಯ. ಸರಿಯಾದ ಉತ್ತರ ತದಿಗೆ. 13ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ವಿರಾಗಿ. ಸರಿಯಾದ ಉತ್ತರ ಬೇರಾಗಿ. 14ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ಲೇಖ. ಸರಿಯಾದ ಉತ್ತರ ಲೆಕ್ಕ. 15ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ಭೂಮಿ. ಭುವಿ. 16ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ಸಿಂಹ. ಸರಿಯಾದ ಉತ್ತರ ಸಿಂಗ. 17ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ಸೂಚಿ. ಸರಿಯಾದ ಉತ್ತರ ಸೂಜಿ. 18ನೇ ಪ್ರಶ್ನೆ, ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ಸ್ವರ. ಸರಿಯಾದ ಉತ್ತರ ಸರ. 19ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ತತ್ಸಮ ತದ್ಭವ ರೂಪವನ್ನು ಆಯ್ಕೆ ಮಾಡಿರಿ. ಸುಖ. ಸರಿಯಾದ ಉತ್ತರ ಈ ಮೇಲಿನ ಯಾವುದು ಅಲ್ಲ. 20ನೇ ಪ್ರಶ್ನೆ, ರಾಜನ್ ಪದದ ತದ್ಭವ ಯಾವುದು? ರಾಜ. ಸರಿಯಾದ ಉತ್ತರ. ಧ್ವನಿ ಇದರ ತದ್ಭವ ರೂಪ. ಸರಿಯಾದ ಉತ್ತರ ತನಿ. 23ನೇ ಪ್ರಶ್ನೆ, ಆಗಸ ಇದರ ತದ್ಭವ ರೂಪವೇನು? ಸರಿಯಾದ ಉತ್ತರ ಆಕಾಶ. ಸಂಧ್ಯಾ ಇದರ ತದ್ಭವ ರೂಪ ಏನು? ಸರಿಯಾದ ಉತ್ತರ ಸಂಜೆ. 25ನೇ ಪ್ರಶ್ನೆ, ಜಾಗ ಇದರ ತದ್ಭವ ರೂಪ ಏನು? ಸರಿಯಾದ ಉತ್ತರ ತ್ಯಾಗ. 26ನೇ ಪ್ರಶ್ನೆ, ಕ್ಷಣ ಎನ್ನುವುದರ ತದ್ಭವ ರೂಪ ಏನು? ಸರಿಯಾದ ಉತ್ತರ ಚಣ. 27ನೇ ಪ್ರಶ್ನೆ, ಭಿನ್ನಪ ಇದರ ತತ್ಸಮ ರೂಪ ಏನು? ಸರಿಯಾದ ಉತ್ತರ ವಿಜ್ಞಾಪನ. 28ನೇ ಪ್ರಶ್ನೆ, ಮುಖ ಇದರ ತದ್ಭವ ರೂಪ ಏನು? ಸರಿಯಾದ ಉತ್ತರ ಮೊಗ. 29ನೇ ಪ್ರಶ್ನೆ, ಬ್ರಹ್ಮ ಎನ್ನುವುದರ ತದ್ಭವ ರೂಪ ಏನು? ಸರಿಯಾದ ಉತ್ತರ ಬ್ರಹ್ಮ. 30ನೇ ಪ್ರಶ್ನೆ, ಸನ್ನೆ ಇದರ ತತ್ಸಮ ರೂಪ ಏನು? ಸರಿಯಾದ ಉತ್ತರ ಸಂಧ್ಯಾ. Thanks for watching this video. Like, share and comment and subscribe this channel.